ಪ್ರತಿ ವರ್ಷ ಜಾತ್ರೆಯಲ್ಲಿ ಒಳ್ಳೆ ಹುಲಿ ಓಡಾಡ್ಕೊಂಡಿರ್ತಿದ್ದೆ. ಆದ್ರೆ ಈ ವರ್ಷ ನಾಯಿ ತರ ಮೂಲೆಯಲ್ಲಿ ಬಂದು ಸೇರ್ಕೊಂಡಿದ್ದೀನಿ. ಅದು ಯಾರಿಂದ? ಆ ಓಲ್ಡ್ ಲೇಡೀಸ್ ಇಂದ. ಎಲ್ಲ ಕರ್ಮ ಒಳ್ಳೆ ಯಮ ಕಿಂಕರ್ ಇರ್ತಾರ ನಾನು ಹಿಂದೆನೆ ಓಡಾಡ್ಕೊಂಡವ್ರೆ. ನಮ್ಮ ಅಪ್ಪ ಒಂದ್ ಸಾಲದು ಅಂತ ಇವರಿಬ್ರು ಬೇರೆ ಮೆಟ್ಕೊಂಡವ್ರು ನನಗೆ. ಯಾವಲ್ಲ ಓ ಡ್ಯಾಡಿ, ಅದೇ ಅನ್ಕಂಡೆ ನನ್ನ ಮುಟ್ಟೋ ಮೀಟ್ರು ಯಾರಿಗೈತೆ ಅಂತ. ನೀನಾ ಏನಪ್ಪಯ್ಯ? ಬೇಕು ನನ್ನ ಮಗನೇ, ಜಾತ್ರೆಯಲ್ಲಿ ಎಲ್ಲರ ಜೊತೆಗೆ ಇರೋದ್ ಬಿಟ್ಟು ಇಲ್ಲಿ ಒಬ್ಬನೇ ಬೇತಾಳಂತಾರ ನುಳ್ಕೊಂಡಿದ್ಯಲ್ಲ, ಹೋಗ್ಲಾ ಅಲ್ಲಿ. ಹೋಗ್ತೀನಿ. ಜನರಿಂದ ನಾನು ಮೇಲೆ ಬಂದೆ, ನಮ್ಮಪ್ಪನಿಂದ ನಾ ಮೇಲೆ ಹೋದೆ. ಮೇಲೆ ಕಳಿಸ್ತೀನಿ. ಅಮ್ಮನ್ ಕಳಿಸ್ತಿದೀನಿ, ಈಗ ನಿನ್ನನ್ ಕಳ್ಸೋದೊಂದು ಬಾಕಿ ಇದೆ. ಹಲೋ ಗಂಗಳೆ, ಎಲ್ಲಿದ್ದೀರಿ? ಗಂಗಳೆ ಇರಿ, ಯಾಕೋ ಒತ್ತಾರೆಯಿಂದ ಕಿವಿ ಗುಯ್ ಗುಡ್ತದೆ, ಚಳಿ ಜಾನೆ ಆಗ್ಬಿಟ್ಟದೆ. ಸ್ಪೀಕರ್ಗೆ ಹಾಕ್ತೀನಿ ರೀ, ಮಾತಾಡಿ ಈಗ. ಏನೋ ಛತ್ರಿ, ಅಯ್ಯೋ ಯಾಕೆ ಕೇಳಿರಿ ದೊಡ್ಗಳೆ? ಆ ಕೊರೋನ ಅಂತ ಇದ್ನಲ್ಲ, ಅವನ್ ಬಂದು ಅವ್ರ ರೌಡಿಗಳನ್ನೆಲ್ಲ ವಾರ್ದಿ ಬಿಸಾಕ್ಬಿಟ್ಟ. ದೊಡ್ಗಳೆ ಯಾವಾಗ ಶಿವು ಕಲ್ಯಾಣಿ ಒಳಗೆ ಇಳಿದ್ಬಿಟ್ಟ, ದಿಗ್ಬಂಧನ ಆಗೇ ಬಿಡ್ತು. ಅಯ್ಯೋ ಪಾಪಿಗಳ, ಅದನ್ನೇ ಹೇಳೋಣ ಅಂತ ಮಾಡಿದ್ದು ಕಣೋ ಫೋನು ಛತ್ರಿ. ಇಲ್ಲಿ ದೊಡ್ಡ ಮಂತ್ರವಾದಿಗಳು ಅವರ ದಿವ್ಯ ದೃಷ್ಟಿಯಿಂದ ಎಲ್ಲ ನೋಡಿ ಹೇಳ್ಬಿಟ್ರು ಕಣೋ. ಶಿವು ನೀರಿಂದ ಮೇಲೇಳೋದಕ್ಕೆ ಆಗಲ್ಲ, ಗುಡಿಯಿಂದ ಮಾಕಾಳಮ್ಮ ಈಚೆ ಬರೋದಕ್ಕೂ ಆಗಲ್ಲ. ದನ್ಗಳೇ, ಎಲ್ಲಿ ಮಾಂತ್ರಿಕರು ಹೇಳ್ತಾ ಇದ್ರು, ಶಿವನ ಆ ದಿಗ್ಬಂಧನದಿಂದ ಬಿಡಿಸ್ಬೇಕು ಅಂದ್ರೆ ಅವ್ರ ಅವನ್ ಕಣ್ಣೀರು ಕಲ್ಯಾಣಿಗೆ ಬೀಳ್ಬೇಕಂತೆ. ಓ ಶಿವು ತಾಯಿ ಶಾರದಾ ಮನಸ್ಸು ಮಾಡಿದ್ರು ಅವಳು ಈಚೆ ಬರೋದಕ್ಕಾಗೋದೇ ಇಲ್ಲ ಕಣೋ. ಯಾಕಂದ್ರೆ ಮಾದಪ್ಪಣ್ಣನ ಮನೆ ಮುಂದೆ ನಮ್ಮ ಹುಡುಗರು ಕಾವಲು ನಿಂತಿದ್ದಾರೆ. ಇಂಥ ನೀಚ್ ಕೆಲಸ ಮಾಡ್ತಿದ್ದಾನೆ ಈ ಊರ್ ದೇವ್ರು ಅನ್ಸ್ಕೊಂಡಿರೋ ರಾಕ್ಷಸ. ನಾನು ಏನಪ್ಪ ಮಾಡ್ಲಿ? ಶಾರದಮ್ಮನ ಹೇಗಪ್ಪ ಕರ್ಸ್ಲಿ ಇಲ್ಲಿ? ಅಯ್ಯೋ ಭಗವಂತ, ಏನ್ ಮಾಡ್ಲಪ್ಪ? ಶಾರದಮ್ಮ ನನ್ನ ಮನೆಯಲ್ಲಿರೋ ವಿಷಯ ಗೊತ್ತಾಗಿನೇ ಇವರು ನಾನು ಹೋಗ್ಲಿ ಅಂತ ಕಾಯ್ತಾ ಇದ್ದಾರೆ. ಇದನ್ನ ಇಟ್ಕೊಂಡು ಇನ್ನೊಂದು ಸಮಸ್ಯೆ ಶುರು ಮಾಡ್ತಾರೆ. ನಾನು ಹೋಗಕ್ಕಾಗಲ್ಲ. ಇನ್ನು ಬೇರೆ ಯಾರು ಹೋಗ್ಬೋದು? ಕರ್ಣ.